3 ಇಡ್ಲಿ 1 ವಡೆ 50 ರೂಪಾಯಿ. ಯಾರು ಪ್ಲಾಸ್ಟಿಕ್ ಅಲ್ಲಿ ನೀವು ತಿಂಡಿ ಕೊಡ್ತಿದ್ದೀರಾ ಅದನ್ನ ನಿಲ್ಲಿಸಿ. ಇದೇ ನೋಡಿ ಗಾಂಧೀಜಿ ಮಂಟಪ, ತುಂಬಾ ನೋಡೋದಕ್ಕೆ ಅದ್ಭುತವಾಗಿದೆ. ಇದೇ ಅಸ್ಥಿನ ಇಟ್ಟಿದ್ದಂಥ ಜಾಗ. ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನೀಗ ನಾಗರಕೊಲ್ಲಿಯಿಂದ ಇಲ್ಲಿಗೆ ಬಸ್ಸಲ್ಲಿ ಬಂದೆ. ಅಲ್ಲಿಂದ 20 ರೂಪಾಯಿ ಚಾರ್ಜು. ನೋಡಿ, ಈ ಸರ್ಕಲ್ಗೆ ಬಂದರೆ ನೀವು ಇಲ್ಲಿ ಬೀಚ್ಗೆ ನೀವು ರೀಚ್ ಆಗ್ಬೋದು. ನೋಡಿ, ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರದ್ದು ಎಕ್ಸಿಬಿಷನ್ಸ್ ಇದು, ಅವರ ವಸ್ತು ಸಂಗ್ರಹಾಲಯಗಳನ್ನ ಇಲ್ಲಿ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಎಲ್ಲಾದರೂ ಒಂಥವ ತಿಂಡಿ ತಿನ್ನೋಣ, ಏನೇನು ತಿಂಡಿ ಸಿಗುತ್ತೆ ಅಂತ. ಈ ರೋಡಲ್ಲಿ ಹೋದರೆ ನಿಮಗೆ ವ್ಯೂ ಪಾಯಿಂಟು ಸನ್ಸೆಟ್ ಆಗೋ ಜಾಗ ಸಿಗುತ್ತೆ. ಸ್ಪೆಷಲ್ ತಿಂಡಿ ತಮಿಳ್ನಾಡಲ್ಲಿ ಸುಮಾರು ಹೋಟೆಲ್ಗಳಲ್ಲೆಲ್ಲ ಬಾಳೆದೆಲೆಲ್ಲೇ ಊಟ ಕೊಡ್ತಾರೆ. ಊಟ ಆಗಲಿ ತಿಂಡಿ ಆಗಲಿ ಬಾಳೆದೆಲೆನೇ ಯೂಸ್ ಮಾಡ್ತಾರೆ. 3 ಇಡ್ಲಿ 1 ವಡೆ 50 ರೂಪಾಯಿ. ಸಾಂಬಾರು ನಾವೇ ಹಾಕೊಳ್ಬೋದು, ಎಷ್ಟು ಬೇಕಾದ್ರೂ ಹಾಕೊಬೋದು. ಚಟ್ನಿನೂ ಇಲ್ಲೇ ಇಟ್ಟಿದ್ದಾರೆ. ಯುವರ್ ನೇಮ್? ಪರಮಶಿವ. ಓಕೆ, ಗುಡ್ ನೇಮ್. ಇಡ್ಲಿನ ತಿನ್ನೋಣ, ರುಚಿ ಆ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಬಾಳೆದೆಲೆಯಲ್ಲಿ ಕೊಟ್ಟರೆ ತುಂಬಾ ಇಷ್ಟನೂ ಆಗುತ್ತೆ ಜನಗಳಿಗೆ. ಯಾರು ಪ್ಲಾಸ್ಟಿಕ್ಕಲ್ಲಿ ನೀವು ತಿಂಡಿ ಕೊಡ್ತಿದ್ದೀರೋ ಅದನ್ನು ನಿಲ್ಲಿಸಿ ಫಸ್ಟು. ಯಾಕಂದರೆ ನೀವು ತಿಳಿದಾನೆ ಅವ್ರಿಗೆ ನಿಮ್ಮಿಂದ ಅದು ಅನ್ಯಾಯ ಆಗುತ್ತೆ ಅಂತ ಹೇಳ್ಬೋದು. ಇದು ಆಲೂಗೆಡ್ಡೆ ಪಲ್ಯ ಚೆನ್ನಾಗಿದೆ. ಇಡ್ಲಿ ತುಂಬ ಚೆನ್ನಾಗಿದೆ. ವಡೆ ಟೇಸ್ಟ್ ಮಾಡೋಣ. ಸೇಮ್ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇದೆ ಆ ಥರನೇ ತಿಂಡಿ ಇದೆ. ಸರ್ ನೇಮ್? ಅಯ್ಯಪ್ಪ ಅಂತ. ನೋಡಿ, ಇವ್ರ ನೇಮ್ನೇ ಇಟ್ಟಿದ್ದಾರೆ, ಅಯ್ಯಪ್ಪ ಹೋಟೆಲ್ ಅಂತ. ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ಗಾಂಧೀಜಿ ಮಂಟಪ ಹತ್ರ ಬಂದಿದ್ದೀವಿ. ಅಲ್ಲಿ ಏನಿದೆ ಅಂತ ನಾನು ಇವತ್ತು ಇದೆ, ಅದು ಕನ್ಯಾಕುಮಾರಿಗೆ ಬಂದಿರೋದು. ನಾನು ಫಸ್ಟ್ ಬಂದಿರೋದು. ಇದೇ ನೋಡಿ ಗಾಂಧೀಜಿ ಮಂಟಪ. ಈ ಗಾಂಧಿ ಮಂಟಪ ಹೇಗೆ ನಿರ್ಮಾಣ ಆಯಿತು ಅಂತಂದರೆ, ಗಾಂಧೀಜಿಯವರು ಕೊನೆ ಉಸಿರು ಎಳೆದಾಗ ಅವರ ಅಸ್ಥಿನ 12 ಭಾಗಗಳಾಗಿ 12 ಕ್ಷೇತ್ರಗಳಲ್ಲಿ ವಿಲೀನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರ ಪ್ರಕಾರ ಒಂದು ಭಾಗವನ್ನು ಇಲ್ಲಿಗೆ ತಂದು ಆ ಅಸ್ಥಿನ ಇಡ್ತಾರೆ. ತದನಂತರ ಆ ಅಸ್ಥಿನ ಸಮುದ್ರದಲ್ಲಿ ವಿಲೀನ ಮಾಡ್ತಾರೆ. ಅದರ ನೆನಪಿಗಾಗಿ ಆ ಅಸ್ಥಿನ ಇಟ್ಟಿದ್ದಂಥ ಜಾಗವನ್ನು ಗಾಂಧಿ ಮಂಟಪವಾಗಿ ಒಂದು ಮ್ಯೂಸಿಯಂ ರೀತಿ ಮಾರ್ಪಾಡು ಮಾಡ್ತಾರೆ. ಅವರ ನೆನಪಿಗಾಗಿ ಈ ಮಂಟಪನ ಗಾಂಧಿ ಮಂಟಪ ಅಂತ ಹೆಸರಿಡ್ತಾರೆ. ಪ್ರತಿಯೊಂದು ಗೋಡೆಗಳಲ್ಲೂ ಗಾಂಧೀಜಿಯವರ ಇತಿಹಾಸವನ್ನು ತೋರಿಸುವಂಥ ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಫೋಟೋಗಳಲ್ಲೂ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬ ನೋಡೋದಕ್ಕೆ ಅದ್ಭುತವಾಗಿದೆ. ನೀವು ಇಲ್ಲಿಗೆ ಕನ್ಯಾಕುಮಾರಿಗೆ ಬಂದಾಗ ಈ ಮಂಟಪವನ್ನು ನೋಡಿ, ತುಂಬ ಚೆನ್ನಾಗಿದೆ ಮತ್ತು ನಿಶ್ಶಬ್ದವಾಗಿದೆ. ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದೇ ಅಸ್ಥಿನ ಇಟ್ಟಿದ್ದಂಥ ಜಾಗ. ಇಲ್ಲೊಂದು ಒಳ್ಳೆ ಫೀಲ್ ಆಗೋದೇನು ಅಂತ ಅಂದ್ರೆ, ಇಲ್ಲಿ ಬರೋ ಅಲೆಗಳು, ಗಾಳಿ ತುಂಬಾನೇ ಗಾಳಿ ಇದೆ ಇಲ್ಲಿ ಹೆವಿ ಗಾಳಿ. ಮತ್ತೆ ಇಲ್ಲಿ ಬಂದು ಬಂಡೆಗಳಿಗೆ ಅಲೆಗಳು ಹೊಡಿತಾವಲ್ಲ, ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮಹಾತ್ಮ ಗಾಂಧಿ ಅವರು ಕೂತಿರೋಂಥ ಸ್ಟ್ಯಾಚು ಮತ್ತು ಭಾರತ ಮಾತೆಯ ಸ್ಟ್ಯಾಚುನ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮಕ್ಕಳು ಎಲ್ಲ ಆಟ ಆಡೋದಕ್ಕೆ ಪ್ಲೇ ಗ್ರೌಂಡ್ನ ಮಾಡಿದ್ದಾರೆ. ಸಮುದ್ರ ದಡದಲ್ಲಿ ಮಕ್ಕಳು ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕನ್ಯಾಕುಮಾರಿಯ ಅದ್ಭುತ ಸ್ಥಳಗಳನ್ನು ಈ ಮುಂದಿನ ವಿಡಿಯೋಗಳಲ್ಲಿ ನೋಡಿ. ಟೇಕ್ ಕೇರ್. ಎಲ್ಲರಿಗೂ ಶುಭವಾಗಲಿ.